ವಿದ್ಯಾರ್ಥಿಗಳೇ, 15, 20, 35ಗಳ ಲಸ ಅವುಗಳ ಮಸಕ್ಕಿಂತ ಎಷ್ಟು ಹೆಚ್ಚಾಗಿದೆ ಅಂದಾಗ ನೀವೇನು ಮಾಡ್ಬೇಕಂದ್ರೆ ಮೊದಲ ಲಸ ತಗೊಳಿಕ್ ಹೋಗ್ಬಾರ್ದು. ಮೊದಲು ಮಸ ತಗೊಳ್ಳಿ. ಮಸ ತಗೊಂಡಿಂದ ಆಮೇಲೆ ಲಸ ತೆಗೀರಿ. ಅದನ್ನೇ ಕಂಟಿನ್ಯೂ ಮಾಡಿ ಏನದ ಕ್ರಮಬದ್ಧವಾಗಿ ಅಂಕಿಗಳನ್ನು ಜೋಡಿಸಿ ಲಸ ಗುಣಾಕಾರ ಮಾಡಿದ್ರೆ ಲಸ ಬರ್ತದ. ಮಸ ಎಲ್ಲ ಗುಂಪುಗಳಿಗಿಂತ ಭಾಗಿಸಲ್ಪಡುವ ಸಂಖ್ಯೆ ಯಾವಾಗ ಮುಂದಿನ ಅಂಕಿಗಳು ಭಾಗ ಹೋಗಲ್ಲ, ಹಿಂದಿನ ಅಂಕಿಗಳು ಏನಿರ್ತಾವೆ ಅವುಗಳ ಗುಣಲಬ್ಧ ಮಸ ಇರ್ತಾವೆ. ಎಷ್ಟು ನೀವು ತಿಳ್ಕೊಬೇಕು. ಈಗ ನಾವು ಮೊದಲ ಮಸ ತೆಗೆಯೋಣ. ನೋಡಿ, 15, 20, 35ರ ಲಸ. ಇದು ಮಸ ಹೆಂಗೆ ತೆಗಿಬೇಕಪ್ಪ ಅಂದ್ರೆ 3 ಅಂಕಿಗಳಿಗೆ ಭಾಗ ಹೋಗ್ತಿರ್ಬೇಕದು. 3 ಅಂಕಿಗಳಿಗೆ ಭಾಗ ಹೋಗೋ ಸಂಖ್ಯೆ 2ರಲ್ಲಿ ಇದು ಹೋಗಂಗಿಲ್ಲ, ಬಿಟ್ಟೇ ಬಿಡ್ಬೇಕು. ಆಮೇಲೆ 3ರಲ್ಲಿ ಇದಕ್ಕೆ ಹೋಗ್ತದೆ, ಇದಕ್ಕೆ ಹೋಗೋದಿಲ್ಲ. ಆಮೇಲೆ 4ರಲ್ಲಿ ಇದಕ್ಕೆ ಹೋಗ್ತದೆ, ಇದಕ್ಕೆ ಹೋಗೋದಿಲ್ಲ, ಇದಕ್ಕೆ ಹೋಗಲ್ಲ. 5ರಲ್ಲಿ ನೋಡ್ರಿ ಎಲ್ಲದಕ್ಕೂ ಭಾಗ ಹೋಗ್ತದೆ. ನೋಡ್ರಿ 5, 5 3ಲೆ 15, 5 4ಲೆ 20, 5 7ಲೆ 35. ಈಗೇನು ಬಂತು? ಈಗ ಮುಂದಿನ ಅಂಕೆ ಅವಿಭಾಜ್ಯ ಸಂಖ್ಯೆ ಬಂದದ. ಇದಕ್ಕೆ ನೀವು ಮಸ 5 ಅಂತ ಹಚ್ಕೊಂಡ್ಬಿಡ್ರಿ. ಯಾಕ ಒಂದೇ ಒಂದು ತಳಗ ಏನು ಮಸ 5 ಆತೀಗ. ಯಾಕಂತ ಕೇಳಿ, ಮುಂದಿನ ಅಂಕೆಗಳು ಇಲ್ಲಿಯೂ ಅವಿಭಾಜ್ಯ ಸಂಖ್ಯೆ ಅದ, ಇಲ್ಲಿಯೂ ಅವಿಭಾಜ್ಯ ಸಂಖ್ಯೆಗಳು. ಇದೇನಾಗಿಬಿಡ್ತದೆ, ಇದು ಮಸ ಆಗಿಬಿಡ್ತೀಗ. ಯಾಕೆ ಮುಂದೆ ಭಾಗ ಹೋಗಂಗಿಲ್ಲ ಅಂದ್ರೆ ಆ ಅಪವರ್ತನ ಏನದ ಮಸ ಆಗಿಬಿಡ್ತಾವೆ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಇನ್ನು ಲಸ ಮಾಡುವಾಗ ಏನು ಮಾಡಬೇಕು? 2ರಲ್ಲೇ ಹೊಡಿಬೇಕು. ಮೊದಲು 2ರಲ್ಲೇ ಹೊಡಿಯೋದು. 2ರಲ್ಲೇ ಭಾಗ ಹೋಗಂಗಿಲ್ಲ. 3 ಇಡ್ರಿ. 2 2ಲೆ 4, 7ಕ್ಕೆ 7 ಇಡ್ರಿ. ಆಮೇಲೆ ಮತ್ತೆ 2ರಲ್ಲೇ ಮತ್ತೆ 2ರಲ್ಲೇ ಮಾಡಿ 3ಕ್ಕೆ 3, 1ಕ್ಕೆ 1, 7ಕ್ಕೆ 7. ಮತ್ತೆ ಈಗೇನು ಮತ್ತೆ 2 ಆದೇನು 3ರಲ್ಲೇ ಹೊಡೀರಿ. 3 1ಲೆ 1ಕ್ಕೆ 1, 7ಕ್ಕೆ 7. 7ರಲ್ಲೇ ಹೊಡಿ. 1 1 1. ಈಗ ಇದನ್ನ ಮಸ ಅಂತೂ ಇದು ಒಂದೇ ಅಂಕೆಲೆ ಭಾಗದ ಮಸ ಇಟ್ರೆ, ಈಗ ಲಸ ಮಾಡುವಾಗ ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ಕ್ರಮಬದ್ಧವಾದ ಅಂಕೆಗಳನ್ನು ಹಚ್ಕೊಂಡು ಗುಣಾಕಾರ ಮಾಡಿ. ಕ್ರಮಬದ್ಧವಾದ ಅಂಕೆಗಳನ್ನು ಹಚ್ಕೋಬೇಕು ನೀವು. ಹೆಂಗಂದ್ರೆ ಕ್ರಮಬದ್ಧವಾದ ಅಂಕೆಗಳನ್ನು ಹೆಂಗೆ ಹಚ್ಕೋಬೇಕಂದ್ರೆ ಮೊದಲು 2 ಹಚ್ಕೋರಿ. 2 ಹಚ್ಕೊಂಡ್ರಿ. ಈ 2 ಹಚ್ಕೋರಿ. 2 ಹಚ್ಕೊಂಡ್ರಿ. ಇವೆರಡು 2 ಮೊದಲು ಹಚ್ಕೋಬೇಕು. ಆಮೇಲೆ 3 ಹಚ್ಕೋರಿ. 3 ಹಚ್ಕೊಂಡ್ರಿ. ಆಮೇಲೆ 5 ಹಚ್ಕೋರಿ. ಆಮೇಲೆ 7 ಹಚ್ಕೋರಿ. ನೋಡಿ, 1 2 3 4 5. 1 2 3 4 5. ಕರೆಕ್ಟ್. ನಮ್ಗೆ 2 2ಲೆ 4, 4 3ಲೆ 12, 12 5ಲೆ 60, 67ಲೆ 420. ನೋಡ್ರಿ, ಇದು ಲಸ. 2 2ಲೆ 4, 4 3ಲೆ 12, 12 5ಲೆ 60, 67ಲೆ 420. ಎಷ್ಟು ಹೆಚ್ಚಾಗಿದೆ ಅಂದ್ರೆ ಲಸ ದೊಡ್ಡದಾತು, ಮಸ ಅಂಕೆ ಸಣ್ಣದದ ಅಂದ್ರೆ ಹೆಚ್ಚಳ ಬರೋಬ್ಬರಿ. ಹೆಚ್ಚಳ ಬರೋಬ್ಬರಿ. ದೊಡ್ಡ ಸಂಖ್ಯೆ ಇದು ಲಸ ದೊಡ್ಡದದ ಮೈನಸ್ ಮಸ. ಎಷ್ಟು ಹೆಚ್ಚಿಗೆ ಇದೆ ಅಂದ್ರೆ ಏನು ಮಾಡು? ಲಸದಾಗ ಮಸ ಕಳೆದ್ಬಿಡು. ಅಂದ್ರೆ 420 ಮೈನಸ್ ಮಸ 5 ಬರೋಬ್ಬರಿ 415 ಹೆಚ್ಚಾಗಿದೆ. ಎಷ್ಟು ಹೆಚ್ಚಾಗಿದೆ? 415 ಹೆಚ್ಚಾಗಿದೆ. 415 ಎಲ್ಲಿದೆ ನೋಡ್ರಿ? ಉತ್ತರ ಸಂಖ್ಯೆ ಬಿ. ಕ್ರಮಬದ್ಧವಾಗಿ ನೀವು ಮೊದಲ ಫಸ್ಟ್ ಇಂಥ ಲೆಕ್ಕ ಮಸ ಲಸಗಳ ವ್ಯತ್ಯಾಸ ಕೇಳಿದ ಅಂದ್ರೆ ಮೊದಲು ನೀವು ಏನು ಮಾಡಬೇಕು? ಮಸ ತೆಗಿಬೇಕು. ಮಸ ಯಾವಾಗಲಾದರೂ 3 ಗುಂಪುಗಳಿಗೆ ಅಂಕೆಗಳಿಂದ ಭಾಗ ಹೋಗ್ತಕ್ಕಂಥ ಅಂಕೆಗಳ ಅಪವರ್ತನದಿಂದ ಭಾಗಿಸ್ಕೊತ ಹೋಗ್ಬೇಕು. ಈಗ 5ರಲ್ಲಿ ಒಂದೇ ಹೋಗ್ತದೆ. ಮಸ 5 ಹಚ್ಚಿಬಿಡ್ರಿ, ಮುಗಿದು ಮುಂದೆ ಭಾಗ ಹೋಗೋದಿಲ್ಲ. ಆಮೇಲೆ 2ರಲ್ಲೇ
ಯಾಕಂದ್ರೆ ಒಮ್ಮೆ 4 ಹಚ್ಚಲಿಕ್ಕೆ ಹೋಗ್ಬಾರ್ದು, 2 ಹಚ್ಚರಿ 3 3 2 2 7 ಮತ್ತೆ 2 3 3 2 1 7 7 ಆಮೇಲೆ 3 3 1 ಆಮೇಲೆ 7 ಅವುಗಳನ್ನು ಕ್ರಮಬದ್ಧವಾಗಿ ಜೋಡಿಸ್ಕೊಂಡು ಲಸ ತೆಗಿಬೇಕು. ಮೊದಲು 2 ಎಷ್ಟು ಆಯ್ಕೆ ಮಾಡಿರಿ, 2, ಆಮೇಲೆ 2 ಆದಿಂದ 3 ಇಡ್ರಿ, ಆಮೇಲೆ 5 ಇಡ್ರಿ, ಆಮೇಲೆ 7 ಇಡ್ರಿ. ಅವುಗಳ ಗುಣಲಬ್ಧ ಎಷ್ಟು ಬಂತು? 420. ಎಷ್ಟು ಹೆಚ್ಚಳ ಅಂತಂದ್ರೆ ಲಸ ಅಂಕಿ ದೊಡ್ಡದಿರ್ತದೆ, ಮಸ ಸಣ್ಣದಿರ್ತದೆ ಅಂಕಿ. ಅವಾಗ ಲಸದಾಗ ಮಸ ಕಳೆದು ಬಿಟ್ರೆ 415 ಬಂತು. ಅವಾಗ ಏನು ಹೇಳಬೇಕು? ಮಸಕ್ಕಿಂತಲೂ 415 ಹೆಚ್ಚಾಗಿದೆ ಅಂತ ತಿಳ್ಕೊಬೇಕಂತ. 415 ಎಲ್ಲದ ಬೀದಾಗದ ಚೆನ್ನಾಗಿ ಬಿಡಿಸ್ಕೊರಿ. ಫೇರ್ದಾಗ ಅತಿ ನೀಟಾಗಿ ಬಿಡಿಸ್ಕೊರಿ. ಇಂಥ ಗಣಿತಗಳನ್ನ ಹೆಚ್ಚು ನೋಡ್ರಿ, ಇವೆಲ್ಲ ಮೆಂಟಲ್ ಎಬಿಲಿಟಿದಾಗ ಬರ್ತಾವೆ. ಇವುಗಳನ್ನು ಅವರು ಗಣಿತ ಕೇಳ್ತಾರೆ, ಬರ್ಕೋರಿ ಫೇರ್ದಾಗ. ಇಂಥವು ಸಣ್ಣ ಲೆಕ್ಕ ನೋಡ್ರಿ. ಪದ್ಧತಿ ಪ್ರಕಾರ ಗಣಿತ ಕಲಿಯರಿ, ವೇಗವಾಗಿ ಹೆಂಗೆ ಬೇಕಾದಂಗೆ ಮಾಡಿರಿ. ತಿಳಿತಲ್ಲ ಎಲ್ಲರಿಗೂ?